ಒಂದು ಕಡೆ ಮತ್ತೆ ಪಕ್ಷದಲ್ಲಿ ಗೊಂದಲ ಮೂಡಿಸುವಂಥದ್ದು ಕೆಲಸ ಆಗ್ತಾ ಇದೆಯಾ ಅಂತ. ಯಾವುದು ಗೊಂದಲ ಇಲ್ಲ. ಇವತ್ತು ನಮ್ಮ ಹೈಕಮಾಂಡ್ ಭದ್ರವಾಗಿದೆ. ಅದರ ಕಾರ್ಯಕ್ರಮ ಅವರು ಯಾವ ರೀತಿ ಸೂಚನೆಗಳು ಕೊಡ್ತಾರೆ ಅದರಂತೆ ನಾವೆಲ್ಲ ಪಾಲಿಸ್ಕೊಂಡು ಹೋಗ್ತಾ ಇದ್ದೇವೆ. ನೀವು ತಿಳಿದಂಗೆ ಯಾವುದೇ ಗೊಂದಲ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು 2-3 ಬಾರಿ ಪುನರುಚ್ಚಾರ ಮಾಡಿದ್ರು ಕೂಡ ಯತೀಂದ್ರ ಅವ್ರಿಗೆ ನೋಟಿಸ್ ಕೊಡುವಂಥದ್ದಾಗಲಿ ಅಥವಾ ಅವ್ರಿಗೊಂದು ಸ್ಪಷ್ಟನೆ ಕೇಳುವಂತಹ ಒಂದು ಸೌಜನ್ಯಕ್ಕೂ ಕೂಡ ಆ ಕೆಲಸ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಹೈಕಮಾಂಡ್ ವೀಕ್ ಆಗಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಪುತ್ರ ಅವರನ್ನು ಪ್ರಶ್ನೆ ಮಾಡಬಾರ್ದು ಅನ್ನೋಂಥದ್ದು ಏನಾದರೂ ಇದೆಯಾ ಸರ್ ಕಾಂಗ್ರೆಸ್ನಲ್ಲಿ? ರೀ, ಇವಾಗ ಸರ್ಕಾರದಲ್ಲಿ ಸದನ ನಡೀತಾ ಇದೆ. ವಿರೋಧ ಪಕ್ಷದವರು ಅವ್ರ ಕರ್ತವ್ಯಗಳು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಅದನ್ನು ಯಾವ ರೀತಿ ನಾವೇ ಈ ಸರ್ಕಾರದಲ್ಲಿ ನಾವೊಬ್ಬ ಶಾಸಕನಾಗಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಂಥ ವಿಚಾರದ ಭಾಗವಹಿಸಬೇಕು. ನೀವು ನಮ್ಮ ಪಾರ್ಟಿ ಆಂತರಿಕವಾದ ವಿಚಾರಗಳನ್ನು ಮೀಡಿಯಾಗಳಲ್ಲಿ ಮಾತಾಡಕೂಡ್ದು ಅಂತ ನಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ. ತಮಗೆ ಗೊತ್ತಾಗ್ತಾರಂತ ಈ ವಿಚಾರ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗ್ತಿಲ್ವಾಗಿದ್ರೆ ಅವ್ರನ್ನೇ ಕೇಳಬೇಕು. ನಾನು ಆ ವಿಚಾರದಲ್ಲಿ ಮಾತಾಡೋಷ್ಟು ದೊಡ್ಡನಲ್ಲ. ನಾನು ಎಲ್ಲೋ ಒಂದು ಕಡೆಗೆ ಯತೀಂದ್ರ ಮೂಲಕ ತಮ್ಮ ತಂದೆ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಈ ರೀತಿಯಾಗಿ ಕೊಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಚರ್ಚೆಗಳಾಗ್ತಾ ಇರ್ತಕ್ಕಂಥ ರಾಜಕೀಯವಾಗಿ. ನಾನು ಆ ಚರ್ಚೆಗೆ ಹಾರಾಗಕ್ಕೆ ತಯಾರಿಲ್ಲ. ನಮ್ಮದೇನಿದೆ ನಮ್ಮ ಜವಾಬ್ದಾರಿ ಕೆಲಸಗಳು ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ನಮ್ಮ ಮಾತನ್ನು ಮತ್ತೊಮ್ಮೆ ನಿಮ್ಮ ಮುಂದೆ ಸ್ಪಷ್ಟವಾಗಿ ಹೇಳ್ತೀನಿ ನಾನು.